ನೆಕ್ಸ್ಟ್ ವಿಡಿಯೋ ನಿಜವಾಗ್ಲೂ ನನ್ಗಂತೂ ಅದ್ರ ಮೇಲೆ ಆಸೆ ಆಗ್ಬಿಟ್ಟೈತೆ. ಇವಾಗ ಮಾತ್ರ ಗುರು ಸೈಕಾಗೈತೆ ಗುರು ಸೌಂಡು. ಗಾಡಿ ಬಗ್ಗೆ ಸಿಕ್ಕಾಪಟ್ಟೆ ತಿಳ್ಕೊಂಡ್ಬಿಟ್ಟವ್ರು ಇವರು. ಸುಜುಕಿ ಅಯಾಬುಜ ಆಮೇಲೆ ಒಂದು ರಾಜದೂತ್ ಎಕ್ಸೆಲ್ಟಿ ಇದೆ. ಲೈಟ್ ಇಂದು ನಮ್ದೆಲ್ಲ ಈ ಕಡೆ ಇದ್ರೆ ಈ ಗಾಡಿ ಈ ಕಡೆ ಐತೆ. ಅದೇ ಈ ಗಾಡಿಗೋಸ್ಕರ ನಾನು ತುಂಬಾ ವೇಟ್ ಮಾಡ್ತಾ ಇದ್ದೆ. ಬ್ರೋ ಇದು ಗೇರ್ ಎಲ್ಲ ಹೆಂಗೆ, ಎಷ್ಟು ಗೇರ್ ಇದಕ್ಕೆ? 3 ಗಾಡಿದೂನು ಎಕ್ಸಾಸ್ಟ್ ನೋಟ್ ನಿಮಗೆ ಕೇಳಿಸ್ತೀನಿ. ಸೊ ಗೈಸ್, ಇವತ್ತು ಯಾವ ಗಾಡಿದ್ ವಿಡಿಯೋ ಮಾಡ್ತಾ ಇದೀನಿ ಅಂತ ನಮ್ ದೇವರಣ್ಣ ಆ ಗಾಡಿ ಹೆಸರು ನನಗೆ ಗೊತ್ತಿಲ್ಲ. ಒಟ್ನಾಗೆ ಅವ್ರು ಹೇಳಿದ್ರು ಅದು ಹಳೆ ಗಾಡಿ ಅಂತ. ಮತ್ತೆ ಅವ್ರ ಹತ್ರ ಸುಮಾರು ಹಳೆ ಗಾಡಿಗಳಿದೆ, ಅದೆಲ್ಲ ಅವ್ರ ಹತ್ರನೇ ಡೀಟೇಲ್ಸ್ ಕೇಳೋಣ. ಗೈಸ್, ಇದು RX 135 ಇದು ಸುಜುಕಿ ಮ್ಯಾಕ್ಸ್ 100 ಬೆಂಕಿ ಗುರು ಇವತ್ತಂತೂ. 3 ಗಾಡಿದೂನು ಎಕ್ಸಾಸ್ಟ್ ನೋಟ್ ನಿಮಗೆ ಕೇಳಿಸ್ತೀನಿ. ಓ ಇವಾಗ ನನ್ ಗಾಡಿ ಸ್ಟಾರ್ಟ್ ಆಯ್ತು. ಇವಾಗ ನಮ್ಮ ಮೋಹನ್ ಬ್ರೋ ಅವ್ರದ್ದು ಸ್ಟಾರ್ಟ್ ಮಾಡ್ತಾರೆ. ನೀವೇಲ್ ಹೋಗ್ತಾ ಇದ್ರೆ ಹೆಂಗಿರುತ್ತೆ ಹೇಳ್ರಿ ಸೌಂಡ್, ಅದು ಕ್ರೇಜಿ ಸೌಂಡ್ ಮಾತ್ರ. ನಾನು ಮಾಡ್ತಾ ಇರೋಂತ ಗಾಡಿ ವಿಡಿಯೋ ಬಂದ್ಬಿಟ್ಟು ಸುಜುಕಿ ಮ್ಯಾಕ್ಸ್ 100. ಸೊ ನಮ್ಮ ಮೋಹನ್ ಅಣ್ಣ ಅವ್ರದ್ದು RX 135. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಮೈಲೇಜ್ ಎಷ್ಟು ಬರುತ್ತೆ, ಎಷ್ಟು ಮೈಲೇಜ್ ಬರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಓಕೆನಾ? ಇಷ್ಟ ದಿನ ಸುಮಾರು ಗಾಡಿದು ವಿಡಿಯೋ ಮಾಡಿದೀನಿ ನಾನು, ಆದ್ರೆ ಈ ಗಾಡಿಗೋಸ್ಕರ ನಾನು ತುಂಬಾ ವೇಟ್ ಮಾಡ್ತಾ ಇದ್ದೆ. ಆಕ್ಚುಲಿ ಮ್ಯಾಕ್ಸ್ 100 ಇದೆ ಅಂತಾನೆ ನನ್ಗೆ ಗೊತ್ತಿರ್ಲಿಲ್ಲ. ನನ್ಗೆ ರೀಸೆಂಟ್ ಆಗಿ ಹೇಮಂತ್ ಬ್ರೋ ಪರಿಚಯ ಆದ್ರು. ಸೊ ಅವ್ರ ಹತ್ರ ಇದೆ ಅಂತ ಗೊತ್ತಾಯ್ತು. ಎಷ್ಟು ಸ್ಪೀಡ್, ಟಾಪ್ ಸ್ಪೀಡ್ ಹೋಗಿದೆ? ಟಾಪ್ ಸ್ಪೀಡ್ ನಾನೊಂದು 80 ರೀಚ್ ಮಾಡಿದ್ದೀನಿ ಅಷ್ಟೇ. 80? ನಾನು ಆಕ್ಚುಲಿ ನಾನೀಗ ಸೆಕೆಂಡ್ ಓನರ್ ಅಲ್ಲಿ ಇದ್ದೀನಿ. ಸೆಕೆಂಡ್ ಓನರ್ ತಗೊಂಡು 2 months ಆಯ್ತು ಅಷ್ಟೇ. ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ? ಮೈಲೇಜ್ ಒಂದು 50 ಬರುತ್ತೆ. 50 ಬರುತ್ತಾ? ಏನೋ ಚೇಂಜಸ್ ಏನು ಮಾಡ್ಸಿಲ್ಲಲ್ಲ ಇನ್ನ ನೀವು? ಚೇಂಜಸ್ ಅಂದ್ರೆ ಏನಿಲ್ಲ, ಒಂದು ಕಾರ್ಬೋರೇಟರ್ ಒಂದು ಚೇಂಜ್ ಮಾಡ್ಸಿದೀನಿ. ಕಾರ್ಬೋರೇಟರ್ ಮತ್ತೆ ಒಳಗಡೆ ಒಂದು ಶಾಗಂದು ಮಫ್ಲರ್ ಬರುತ್ತೆ ಇನ್ಬಿಲ್ಟ್ ಟೈಪ್, ಅವೆರಡು ಹಾಕಿದೀನಿ. ಗಾಡಿ ಬಗ್ಗೆ ಸಿಕ್ಕಾಪಟ್ಟೆ ತಿಳ್ಕೊಂಡ್ಬಿಟ್ಟವ್ರು ಇವ್ರು. ಅಶೀಶ್ ಅಲ್ಲ, ಸಿಕ್ಕಾಪಟ್ಟೆ ತಿಳ್ಕೊಂಡವ್ರೆ. ಏನ್ ಬ್ರೋ ಕರೆಕ್ಟ್ ತಾನೆ? ಅಷ್ಟೊಂದೇನಿಲ್ಲ ಬ್ರೋ, ಸ್ವಲ್ಪ ಅಷ್ಟೇ. ಇನ್ನ ಎಷ್ಟೆಷ್ಟು ಗಾಡಿಗಳಿದೆ ಬ್ರೋ ನಿಮ್ ಹತ್ರ? ಈಗ ಪ್ರೆಸೆಂಟ್ 7 ಲೂನಾಗಳು ಇದಾವೆ. ಆಮೇಲೆ ಒಂದು ರಾಜದೂತ್ ಎಕ್ಸೆಲ್ಟಿ ಇದೆ. ಅದ್ ಬಂದು ಎಕ್ಸ್-ಆರ್ಮಿ ವೆಹಿಕಲ್, 77 ಮ್ಯಾನುಫ್ಯಾಕ್ಚರ್, 92 ಅಲ್ಲಿ ರಿಜಿಸ್ಟರ್ ಆಗಿದೆ. ಅದ್ ಬಿಟ್ಟು ಒಂದು RX ಇದೆ. ಒಂದು ಕೆನೆಟಿಕ್ ಕೊಂಡ ಟ್ರ್ಯಾಕ್ ಗಾಡಿ, ಅದೇ ಡರ್ಟ್ ಟೈಪ್ ಅದೊಂದು ರೆಡಿ ಆಗ್ತಾ ಇದೆ. ಅಲ್ಲಿಗೆ TVS ಇದೆ. ನಾವೇ ಒಂದು ಸ್ವಂತ 2010 ಅಲ್ಲಿ ಒಂದು ಸಣ್ಣ ಗಾಡಿ ಮಾಡಿದ್ವಿ ಆಟೋ ಎಕ್ಸ್ಪೋಗೆ ಅಂತ, ಅದೊಂದಿದೆ. ಓ ಎಷ್ಟು ಗಾಡಿ ಬ್ರೋ ಟೋಟಲ್ ನಿಮ್ ಹತ್ರ? ಒಂದು 12-13 ಗಾಡಿ ಅವ? 12-13. ಫಸ್ಟ್ ಇನ್ನ ಜಾಸ್ತಿ ಇತ್ತು, ಬಟ್ ಆದ್ರೆ ಎಲ್ಲ ಸೇಲ್ ಮಾಡ್ಬಿಟ್ಟು. ಅದು ರೇರ್ ಆಫ್ ಅಲ್ಲಿ ಒಂದು ರೇರೆಸ್ಟ್ ಇತ್ತು, ಬಜಾಜ್ ಪ್ರೌಲರ್ ಅಂತ. ಅದು ಇಡೀ ಇಂಡಿಯಾದಲ್ಲಿ ಪ್ರೆಸೆಂಟ್ 2 ಓಡ್ತಿರೋದು. ಹೆಂಗಿ ಹುಚ್ಚ ಹೆಂಗೆ? ನೀವ್ ಒಪ್ಪಂಗ್ ಬಂದಿದ್ದ ಇಲ್ಲ ನಿಮಗ್ ಬಂದಿದ್ದ? ಫಾದರ್ ಕಡೆಯಿಂದ. ಓಹೋ, ಹಳೆ ಗಾಡಿ ಇಡ್ಬೇಕು ಅಂತ. ಫಾದರ್ ಬಂದು ಆಕ್ಚುಲಿ ಮೆಕ್ಯಾನಿಕ್. ಅವ್ರ ಹೆಸರು ಬಂದು ವೆಂಕಟೇಶ್ ವಿಕ್ಟರ್ ಅಂತ, ವಿಕ್ಟರ್ ಆಟೋರ್ಸ್ ಅಂತ. ಅವರು 69 ಇಂದ ಅವರು ವರ್ಕ್ ಸ್ಟಾರ್ಟ್ ಮಾಡಿದ್ರು ಮೆಕ್ಯಾನಿಕ್. 1969 ಇಂದ? ಓಕೆ ಓಕೆ ಓಕೆ. ಅವಾಗಿಂದ ಅವ್ರಿಗೆ ಕ್ರೇಜ್ ಹಳೆ ಬೈಕ್ಗಳು ಇಡಬೇಕು ಅಂತ. ಇದು ಬಂದು 99 ಮಾಡೋದು. ಇದೆಲ್ಲ ಪೂರಾ ಸ್ಟಾಕ್ ಅಲ್ಲಿ ಐತಿ. 70% ಸ್ಟಾಕ್ ಅಲ್ಲಿ ಐತೆ. ಬ್ಯಾಟ್ರಿ ಇಲ್ಲ? ಬ್ಯಾಟ್ರಿ ಬರಲ್ಲ ಇದಕ್ಕೆ. ಮತ್ತೆ ಇದು ವಿತೌಟ್ ಬ್ಯಾಟ್ರಿ ಇದು. ಹೌದಾ? ಹೇಮಂತ್ ಬ್ರೋ ಬಂದ್ಬಿಟ್ಟು ಇವ್ರ ಹತ್ರ ಸುಮಾರು ಗಾಡಿ ಇದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಇವ್ರದ್ದು ಹಳೆ ಗಾಡಿಗಳು ಎಷ್ಟಿದೆ ಅಂದ್ರೆ, ಲೂನೋ ಆಗಿರ್ಬೋದು, ಮ್ಯಾಕ್ಸ್ 100 ಆಗಿರ್ಬೋದು, RX ಆಗಿರ್ಬೋದು, ಸಿಕ್ಕಾಪಟ್ಟೆ ಹಳೆ ಗಾಡಿಗಳು ಇದೆ ಇವ್ರ ಹತ್ರ. ಬ್ರೋ ಇದು ಗೇರ್ ಎಲ್ಲ ಹೆಂಗೆ, ಎಷ್ಟು ಗೇರ್ ಇದಕ್ಕೆ? ಬ್ರೋ ಇದು ಬಂದು 4 ಸ್ಪೀಡ್, ಎಲ್ಲ ಫ್ರಂಟ್ ಬರುತ್ತೆ. ಎಲ್ಲ ಫ್ರಂಟ್. ಹಿಂದೆಗಡೆ ಲಾಸ್ಟ್ ನ್ಯೂಟ್ಲು. ನಮ್ ಗಾಡಿಗಳೆಲ್ಲ ಅಂದ್ರೆ ಮುಂದೆ ನ್ಯೂಟ್ಲ್ ಇರುತ್ತೆ, ಇದು ಲಾಸ್ಟ್ 2 ಸ್ಟ್ರೋಕ್ 8.5 HP ಬರುತ್ತೆ. ಗೈಸ್, ನಮ್ಮ ಮೋಹನ್ ಅಣ್ಣನ್ ನೋಡ್ರಿ ಗಾಡಿ ಏನ್ ಸೆಕ್ಸಿಯಾಗಿ ಕಾಣಿಸ್ತೈತೆ. ನೆಕ್ಸ್ಟ್ ವಿಡಿಯೋ ನಿಜವಾಗ್ಲೂ ನನ್ಗಂತೂ ಅದ್ರ ಮೇಲೆ ಆಸೆ ಆಗ್ಬಿಟ್ಟೈತೆ. ನಾನು ಅದು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿದಾಗ ಅದು ಅವಾಗ ತಗೊಂಡಿದ್ರು, ಇನ್ನ ಏನು ಸರಿ ಮಾಡ್ಸಿರ್ಲಿಲ್ಲ. ಈಗಂತೂ ಗನ್ ಆಗ್ಬಿಟ್ಟೈತೆ ಗಾಡಿ ಮಾತ್ರ. ನೆಕ್ಸ್ಟ್ ವಿಡಿಯೋ ಇದ್ರದ್ದು ಮೈಲೇಜ್ ಟೆಸ್ಟ್ ಬೇಕಂದ್ರೆ ಕಮೆಂಟ್ ಹಾಕಿ. ನೀವು ಕಮೆಂಟ್ ಹಾಕ್ದಿರ ಇರ್ಲಿ, ನಾನು ಪಕ್ಕ ಮಾಡೇ ಮಾಡ್ತೀನಿ. ಒಂದು ರೈಡ್ ಹೋಗ್ಬಿಟ್ಟು ಬಂದ್ಬಿಡೋಣ. ಇದ್ರಲ್ಲಿ ಹಾಕ್ಬಿಟ್ಟು ಕ್ಲಚ್ ಸ್ಟಾರ್ಟ್ ಆಗುತ್ತಲ್ಲ, ಆ ತರ ಆಗಲ್ವಾ? ಇಲ್ಲ, ಸೈಕ್ ಆಗೈತೆ ಸೌಂಡ್. ಬಡ 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 ಅಂತ ಸೌಂಡ್. ಸುಜುಕಿ ಅಯಾಬುಜ. ನಿಜವಾಗ್ಲೂ ಈಗೆಲ್ಲ ಹೆಂಗಾಗ್ಬಿಟ್ಟೈತೆ ಅಂದ್ರೆ, ಕೆಲವ್ರಿಗೆ ಹೊಸ ಗಾಡಿಗಿನ್ನ ಅಜ್ಜಿ ಹಳೆ ಗಾಡಿ ತಗೊಂಡು ಮಾಡಿಫೈ ಮಾಡಿಸಿ ಅದ್ರಲ್ಲಿ ಓಡಾಡೋ ಕ್ರೇಜು ಹೊಸ ಗಾಡಿ ತಗೊಂಡು ಓಡಾಡೋದ್ರಲ್ಲಿ ಬರ್ತಾ ಇಲ್ಲ. ಹಳೆ ಗಾಡಿನೇ ಕಿಂಗ್ ಈಗ. ಯಾರನ್ನ ನೋಡ್ರಿ, ಹಳೆ ಕಾರಿಂದ ಹಿಡಿದು ಅಂಬಾಸಿಡರ್ ಕಾರು, ಆಮೇಲೆ ಹಳೆ ಗಾಡಿಗಳಲ್ಲಿ RX, ಮ್ಯಾಕ್ಸ್ 100, ಲೂನಾ, ಚೇತಕ್, ಎಷ್ಟೊಂದು ಹಳೆ ಗಾಡಿಗಳಲ್ಲಿ ಜಾಸ್ತಿ ಇನ್ವಾಲ್ವ್ ಆಗ್ಬಿಟ್ಟವ್ರು. ಈಗ ಯಾವ್ದೋ ಗಾಡಿ ಸಬ್ಬಿ ಉಲ್ಟಾಗುರು. ನಮ್ ಗಾಡಿಯಲ್ಲೆಲ್ಲ ಇಂಡಿಕೇಟರ್ ಈ ಕಡೆ ಇದ್ರೆ ಈ ಗಾಡಿದು ಈ ಕಡೆ ಐತೆ. ಲೈಟ್ ಇಂದು ನಮ್ದೆಲ್ಲ ಈ ಕಡೆ ಇದ್ರೆ ಈ ಗಾಡಿದು ಈ ಕಡೆ ಐತೆ. ಅಯ್ಯೋ, ಇದೇನ ಮಿಸ್ ಆಗಿ ನಮ್ ಗಾಡಿಗಳಲ್ಲಿ ಹಿಂದಕ್ಕೆ ಹಾಕ್ದಂಗ್ ಸ್ಪೀಡ್ ಆಗಿ ಹೋಗ್ಬೇಕಾರ ಹಿಂದಕ್ಕೆ ಹಾಕಿ 3ನೇ ಗೇರ್ಗೆ ಬಿದ್ರೆ ಕ್ಲಚ್ ಬಿಟ್ರೆ ಜರ್ರ ಅಂತ ಇದೆ ಗಾಡಿ. ಬರ್ರಿ ಒಂದ್ ರೇಂಜಿಗೆ ಹೋಗೋಣ, ನೋಡೋಣ ಇವಾಗ ಹೆಂಗ್ ಬರುತ್ತೆ ಸೌಂಡ್ ಅಂತ. ಚಲೋ ಬೈ. ಓ
ನಾನು ಮೊದಲು ತೊಗೊಂಡೋದಾಗ ಸೈಲೆನ್ಸರ್ ಏನು ಚೇಂಜ್ ಮಾಡಿಸಿರಲ್ಲ, ಹ್ಯಾಂಡಲ್ ಬಾರ್ ಏನು ಚೇಂಜ್ ಮಾಡಿಸಿರಲ್ಲ. ಅವಾಗ ಸ್ಟಾಕ್ ಹೆಂಗಿತ್ತು ಹಂಗಿತ್ತು. ಅಜ್ಜಿ ಇವಾಗ ಕಿಂಗ್ ಆಗ್ಬಿಟ್ಟಿದೆ ಗಾಡಿ. ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ಬಿಡೋಣ. ಬಾಬಾ ಒಂದೇ ಕಿಕ್ಕಾಗಿ ಸ್ಟಾರ್ಟ್ ಆಗ್ಬಿಡ್ತಿಲ್ಲ ಗುರು. ಓಹೋ ಹೋ 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 ಹೋ, ಇವಾಗ ಮಾತ್ರ ಗುರು ಸೈಕಾಗೈತೆ ಗುರು ಸೌಂಡು. ನಮ್ಮ ಬ್ರದರ್ RX ತಗೊಂಬಂದೆ, ಮೋಹನ್ ಅಣ್ಣ RX ತಗೊಂಬಂದ್ರು. ಇದು ಮ್ಯಾಕ್ಸ್ 100 ಇವ್ರು ತಗೊಂಬಂದ್ರು. ಇವ್ರು RX ತರ್ತಾ ಇದ್ರು ಅಂತೆ, ನಾನು ಹೇಳೋದು ಮರ್ತೋದೆ. ಬಾಯ್ ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬ್ರೋ, ಥ್ಯಾಂಕ್ ಯು. ಬಾಯ್ ಬ್ರೋ, ಹುಷಾರಾಗಿ ಹೋಗಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.